ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವಿಶೇಷ ಹವ್ಯಾಸಗಳನ್ನು ಬೆಳೆಸಿಕೊಂಡಿರ್ತಕ್ಕಂತಹ ಗಣ್ಯರನ್ನು ಸಾಧಕರನ್ನು ಪರಿಚಯ ಮಾಡಿಕೊಳ್ಳುವ ಸುವರ್ಣ ನ್ಯೂಸ್ನ ಈ ಕಾರ್ಯಕ್ರಮಕ್ಕೆ ವೀಕ್ಷಕರೇ ನಿಮಗೆ ಸ್ವಾಗತ. ನಾನು ಇವತ್ತು ಒಂದು ವಿಶೇಷ ಅತಿಥಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇವರ ಹೆಸರು ಕಲೀಮುಲ್ಲಾ. ವೃತ್ತಿಯಿಂದ ಕಾಲೇಜಿನ ಉಪನ್ಯಾಸಕರು, ಪ್ರವೃತ್ತಿಯಿಂದ ಇವರ ಹವ್ಯಾಸಗಳಿಂದ ಸಾಕಷ್ಟು ಹೆಸರನ್ನು ಕೂಡ ಮಾಡಿದ್ದಾರೆ. ಸಾಹಿತಿಯಾಗಿ ಕೂಡ ರೂಪುಗೊಂಡಿರ್ತಕ್ಕಂಥ ಇವರನ್ನು ನಾವು ಇವತ್ತು ಅವರ ಫೋಟೋಗ್ರಫಿಯ ಕಾರಣಕ್ಕಾಗಿ ಮಾತಾಡಿಸ್ತಾ ಇದ್ದೀವಿ. ಇದೀಗ ನಮ್ಮ ಜೊತೆ ಇದ್ದಾರೆ ಕಲೀಮುಲ್ಲಾ, ಶಿವಮೊಗ್ಗದ ಸರ್ಕಾರಿ ಕಾಲೇಜಿನ ಉಪನ್ಯಾಸಕರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ತೆ ಸರ್. ತಾವು ಫೋಟೋಗ್ರಫಿ ಅಂತಹ ಒಂದು ವೃತ್ತಿಯನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಅನ್ನೋದೇ ನಮಗೊಂದು ವಿಶೇಷ ಕುತೂಹಲ. ಯಾಕಂದರೆ ನೀವು ಉಪನ್ಯಾಸಕರು, ಪಾಠ ಪ್ರವಚನದ ಕಡೆ ಇರ್ತಕ್ಕಂಥ ಉಪನ್ಯಾಸಕರು. ಈ ಪ್ರವೃತ್ತಿ ಹಿಂದೆ ಹೇಗೆ ಬಿದ್ದಿರಿ ಅನ್ನೋದು? ಪ್ರವೃತ್ತಿ, ವೃತ್ತಿ ಅಲ್ಲ, ಪ್ರವೃತ್ತಿ. ಇದಕ್ಕೆ ಕಾರಣ ಏನಂದರೆ, ಒಂದ್ಸಲ ನಾನೊಂದು ಕ್ಯಾಮ್ರಾ ತಗೊಂಡಿದ್ದೆ. ಕುಪ್ಪಳ್ಳಿನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ನಾನು ಅವಾಗ ಸ್ಟೂಡೆಂಟು. ಆಗ ಅಲ್ಲಿ ತೇಜಸ್ವಿ ಬಂದಿದ್ದೆ. ಅವ್ರದ್ದೆಲ್ಲ ಫೋಟೋ ತೆಗಿಯೋ ಅಂತ ಹೇಳಿ ಇದು ಮಾಡುವಾಗ ಅವರು ಇದು ಯಾರ್ದಿದು ಕ್ಯಾಮ್ರಾ ಅಂತ ಕೇಳಿದ್ರೆ, ನಂದೇ ಸರ್ ಅಂದೆ. ನಿಂದೆ, ನಾವು ಸರ್ವನಾಶ ಆಗ್ತೀಯ ನೀನು ಅಂತ ಹೇಳಿದ್ರು ನನಗೆ ಕ್ಯಾಮ್ರಾ ಇಟ್ಕೊಂಡು. ಅಂದರೆ ಅವಾಗ ದುಬಾರಿ, ಕಾಸ್ಟ್ಲಿ ಇದು ಅಂತ. ಸೊ ಆವಾಗಿಂದ ನನಗೆ ಅದ್ರ ಮೇಲೆ ತುಂಬ ವ್ಯಾಮೋಹ ಬಂತು. ಅದು ಏನು ತೆಗಿಬೇಕು ಅದೆಲ್ಲ ಗೊತ್ತಿರಲಿಲ್ಲ ಒಟ್ಟಿನಲ್ಲಿ. ಆವಾಗ ಫೋಟೋಗ್ರಫಿ ಇದ್ದರೆ ಬರೀ ಮನುಷ್ಯ ಚಿತ್ರ ತೆಗೆಯೋದು, ಪೋರ್ಟ್ರೇಟು, ನಿಂತ್ಕೊಂಡಿರೋದು, ಈ ಥರದ್ದೇ ಇತ್ತು. ಆಮೇಲೆ ಅದು ಬದಲಾಗ್ತಾ ನಿಧಾನಕ್ಕೆ ನಾನು ಈ ಪ್ರಾಣಿ ಪಕ್ಷಿಗಳನ್ನು ನೋಡ್ತಾ ಅವುಗಳ ಫೋಟೋ ತೆಗೆಯೋದನ್ನು ಹೆಚ್ಚು ರೂಢಿಸ್ಕೊಳ್ತಾ ಬಂದೆ. ಇದು ಥರ ನನಗೆ ಖುಷಿನೂ ಕೊಡ್ತಾ ಇದೆ. ಮತ್ತು ನಾನು ಅದ್ರ ಮೇಲೆ ಈಗ ಬರವಣಿಗೆನೂ ಮಾಡ್ತಾ ಇರೋದ್ರಿಂದ ಅದೊಂದು ಹೊಸ ಅನುಭವ ಅಂತ ಅನಿಸ್ತಾ ಇದೆ. ಇದನ್ನು ತೇಜಸ್ವಿ ಕೂಡ ಮಾಡಿದರು. ಅಫ್ಕೋರ್ಸ್ ನಮ್ಗೆ ಅವರೊಂದು ಮಾಡೆಲ್ಲು ತೇಜಸ್ವಿ ಕೂಡ ಈ ಕೆಲಸ ಮಾಡಿದರು. ಅವರು ಒಂಥರ ನಮಗೆ ರೋಲ್ ಮಾಡೋ ಥರ ಅವ್ರನ್ನ ಇಟ್ಕೊಂಡು ನನ್ನ ಓದು, ಹವ್ಯಾಸ, ಬರವಣಿಗೆ ಇದೆಲ್ಲದಕ್ಕೂ ಪೂರಕ ಆಗೋ ಹಾಗೆ ಫೋಟೋಗ್ರಫಿ ಮಾಡ್ತಾ ಬರ್ತಾ ಇದ್ದೀನಿ. ಸರ್, ಈ ಫೋಟೋಗ್ರಫಿ ಮಾಡಬೇಕು ಅಂತ ಹೊರಟಾಗ ಸಾಕಷ್ಟು ಅದಕ್ಕೆ ಒಂದಿಷ್ಟು ಅಗತ್ಯ ಸಲಕರಣೆಗಳು ಬೇಕಾಗುತ್ತೆ. ಅದಕ್ಕೆ ಬೇಕಾದ ರೀತಿಯಲ್ಲಿ ಸಿದ್ಧತೆಗಳು ಮಾಡ್ಕೊಳ್ಬೇಕಾಗತ್ತೆ. ಯಾವ ಸ್ಥಳವನ್ನು ಆಯ್ಕೆ ಮಾಡ್ಕೋಬೇಕು, ಈ ರೀತಿಯ ಹಲವು ಒಂದು ರೀತಿಯ ಅದು ಪ್ರಪಂಚನೇ ಬೇರೆ. ಅದು ಫೋಟೋಗ್ರಫಿ ಪ್ರಪಂಚ ಅಂತ ಹೇಳಿದ್ರೆ ನಮ್ಮ ಕಣ್ಣುಗಳಿಂದ ನೋಡ್ತಕ್ಕಂಥ ವಿಷಯಗಳೇ ಬೇರೆ ಆಗಿರುತ್ತೆ. ಕ್ಯಾಮ್ರಾ ಕಣ್ಣುಗಳಿಂದ ನೋಡಕ್ಕಂಥ ಬದಲಾವಣೆನೇ ಬೇರೆ ಇರುತ್ತೆ. ಆ ಬದಲಾವಣೆಗೆ ನಿಮ್ಮನ್ನು ನೀವು ಹೇಗೆ ಒಗ್ಗಿಸ್ಕೊಂಡ್ರಿ? ಅಲ್ಲ, ಅದೇ ನೋಡ್ರಿ, ಈಗ ಅಲ್ಲೊಂದು ಪಕ್ಷಿ ಇದೆ. ನಾನು ಆವಾಗಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ. ಫೋಟೋ ತೆಗಿಯೋದು ಆಮೇಲೆ, ಆದರೆ ಮೊದಲು ನೀವು ನೋಡ್ಬೇಕಾಗಿರೋದು ಅದನ್ನ. ಈಗ ಫಸ್ಟು ಅದನ್ನ ಹುಡ್ಕೊಂಡು ಎಲ್ಲೆಲ್ಲೋ ಹೋಗ್ತೀವಿ ಅನ್ನೋದಲ್ಲ, ನಮ್ಮ ಸುತ್ತಮುತ್ತ ಇರೋದನ್ನ ಮೊದಲು ಸರಿಯಾಗಿ ನೋಡ್ಬೇಕು ನಾವು. ಈಗ ನಾನು ಬೆಳಗ್ಗೆ ಎಲ್ಲಿಂದ ಬಂದಾಗಿಂದ ಇಲ್ಲಿರೋ ಪಕ್ಷಿಗಳು ಯಾವ್ದಾವ್ದಿದ್ದಾವೆ ಅಂತ ನೋಡ್ತಾ ಇದ್ದೆ. ಮಂಟೆ ಹಕ್ಕಿ ಇಲ್ಲಿ ಅವಾಗಿಂದ ಓಡಾಡ್ತಾ ಇದೆ. ಅದೆಲ್ಲಾದ್ರೂ ಗೂಡು ಕಟ್ಟಿದೆಯಾ, ಈ ಥರದ್ದೆಲ್ಲ. ಇದು ಒಂದು. ಎರಡನೇದು, ಆಮೇಲೆ ನಿಧಾನಕ್ಕೆ ನೀವು ಒಂದೊಂದೇ ಪಕ್ಷಿಗಳನ್ನ ನೋಡ್ತಾ ಅವುಗಳು ಫೋಟೋ ತೆಗಿತಾ, ಪ್ರಾಣಿಗಳನ್ನು ನೋಡ್ತಾ ನಿಮ್ಗೆ ಕುತೂಹಲ ಹೆಚ್ಚಾಗ್ತಾ ಆಮೇಲೆ ಅದೇ ಥರದ ಗೆಳೆಯರ ಸಂಪರ್ಕ ಬರುತ್ತೆ. ಅಲ್ಲಿ ಆ ಪಕ್ಷಿ ಇದೆ, ನಡೀರಿ ಹೋಗೋಣ, ಇಲ್ಲಿ ಈ ಪ್ರಾಣಿ ಇದೆ, ಈ ಥರದ್ದು ಇನ್ಫಾರ್ಮೇಶನ್ಸ್ ಬರ್ತಾ ಅದೊಂದು ಜಾಲ. ಅದಕ್ಕೆ ಸಂಬಂಧಪಟ್ಟವರೇ ಎಲ್ಲ ಒಂದು ಕಡೆಗೆ ಸೇರ್ತಾ ವಿಷಯಗಳನ್ನು ತಿಳ್ಕೊತಾ ಆಮೇಲೆ ನಿಧಾನಕ್ಕೆ ಪ್ರವಾಸ ಶುರು ಆಗುತ್ತೆ. ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಅಂತ. ಆಮೇಲೆ ಎಲ್ಲದಕ್ಕೂ ಒಂದೊಂದು ಸೀಸನ್ಸ್ ಅಂತ ಇರುತ್ತೆ. ಪಕ್ಷಿಗಳ ಚಿತ್ರ ತೆಗಿಯೋಕ್ಕೆ ಒಂದು ಸೀಸನ್ನು, ಪ್ರಾಣಿಗಳ ಚಿತ್ರ ತೆಗಿಯೋಕ್ಕೆ ಒಂದು ಸೀಸನ್ನು, ಆಮೇಲೆ ಯಾವ ಸಮಯದಲ್ಲಿ ಯಾವ ಬರ್ಡ್ ಬರುತ್ತೆ, ಈ ಥರದ್ದು ಒಂದಕ್ಕೊಂದು ಸಂಬಂಧ. ಈಗ ಮೊನ್ನೆ ನಾವು ಓರಿಯೆಂಟಲ್ ಡ್ರಾಫ್ಟ್ ಕಿಂಗ್ ಫಿಶರ್ ಅಂತ ಒಂದು ಬರ್ಡನ್ನ ತೆಗಿಲಿಕ್ಕೆ ಗೋವಾ ಮಹಾರಾಷ್ಟ್ರ ಬಾರ್ಡ್ರಿಗೆ ಹೋಗಿದ್ವಿ. ಅದು ಆ ಸಮಯದಲ್ಲೇ ಸಿಗೋದಲ್ಲಿ, ಇಲ್ಲೆಲ್ಲೂ ಸಿಗಲ್ಲ ಅದು. ಸೊ ಹಾಗಾಗಿ ಒಂದು ಹುಚ್ಚು ಅಂತಲೇ ಅನ್ಕೊಳ್ಳಿ ನೀವು ಅಷ್ಟೇ. ಒಂದು ಈ ಹವ್ಯಾಸನೋ ಹುಚ್ಚು ಗೊತ್ತಿಲ್ಲ, ಅದು ನಿಧಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ, ಎಳ್ಕೊಂಡು ಹೋಗುತ್ತೆ. ಅದ್ರ ಜೊತೆಲಿ ನಿಮ್ಮ ಪರಿಕರಗಳು ಬದಲಾಗುತ್ತೆ, ನಿಮ್ಮ ಪ್ರವಾಸನೂ ಬದಲಾಗುತ್ತೆ, ನಿಮ್ಮ ಖರ್ಚು ವೆಚ್ಚಗಳು ಬದಲಾಗುತ್ತೆ. ಹಾಗೆ ಅನುಭವನೂ ಸಿಗ್ತಾ ಹೋಗುತ್ತೆ. ಇದೊಂದು ಅನುಭವ ಗಳಿಸುವ ಮಾರ್ಗ ಮತ್ತು ಸಂತೋಷದ ಮಾರ್ಗ. ಒಬ್ಬೊಬ್ರಿಗೆ ಒಂದೊಂದು ಹವ್ಯಾಸಗಳಿದ್ದಾಗೆ ಈ ಹವ್ಯಾಸ ನನಗೆ ಗೊತ್ತು. ಅದೇನು ಲಾಸ್ ಆಗಿದೆ ಅಂತ ಅನಿಸ್ತಾ ಇಲ್ಲ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.